ಸದಲ್ಗ ಸಮೀಪ ದತ್ವಾಡ ಗ್ರಾಮದೊಳಗೆ ಆಯೋಜನೆ ಮಾಡೈತಿ. ಅಂತಹ ಮಹಾ ತಪಸ್ವಿಗಳ 2ನೇ ಸಮಾಧಿ ಸ್ಮೃತಿ ದಿವಸ ದತ್ವಾಡದ ಆಯೋಜನೆ ಮಾಡೇವಿ ಅಂದ್ರೆ ನಾವೆಲ್ಲರೂ ಕೂಡಿ ಅಲ್ಲಿ ಹೋಗೋಣ. ಸಾವಿಕೆಯರು ಪುನಃ ಆಚಾರ್ಯಶ್ರೀಗಳ ಸ್ಮರಣೆ ಮಾಡ್ಲಿಕ್ಕೆ ಒಂದು ಅವಕಾಶ ಅಂತ ತಿಳ್ಕೊಂಡು ಎಲ್ಲರೂ ಸೇರಿ ಆ ಕಾರ್ಯಕ್ರಮವನ್ನು ಒಂದು ಸಫಲತಾಪೂರ್ವಕ ಪಾರ್ ಮಾಡೋಣ. ಅದಕ್ಕೋಸ್ಕರ 23, 24, 25, 26, 27 5 ದಿವಸದ ಕಾರ್ಯಕ್ರಮ ಐತಿ. 5 ದಿವಸದೊಳಗೆ ಎಲ್ಲರಿಗೂ ಉಪಯೋಗ ಬೀಳುವಂಥ ಕಾರ್ಯಕ್ರಮ ಅಂದ್ರೆ ಪ್ರಮುಖ ಎಲ್ಲಿದ್ದಾವೆ. 26ನೇ ತಾರೀಕಿಗೆ ವಿಧಾನ ಐತಿ. 27ನೇ ತಾರೀಕಿಗೆ ಮುಖ್ಯ ಮೆರವಣಿಗೆ ಐತಿ. ಪ್ರಮುಖ ಕಾರ್ಯಕ್ರಮ 2 ದಿವಸ ಭಾಗವಹಿಸುವಂಥ ಪ್ರಯತ್ನ ಮಾಡಿ. 1 ದಿವಸ ವಿಧಾನನೂ ಮಹತ್ವಪೂರ್ಣ ಐತಿ. ಮತ್ತು ಧಾರ್ಮಿಕ ವಿಷಯದೊಳಗೆ ಏನಾಗ್ತೈತಿ, ಭಾವವಿಶುದ್ಧಿ ಮಾಡಕ್ಕೆ ಆಚಾರ್ಯಗಳ ಗುಣಸ್ಥಾವನ ಗುಣಗಾನ ಕೇಳೋದಕ್ಕಂದ್ರೆ 26ನೇ ತಾರೀಕು ಆಗ್ತೈತಿ. ವಿಧಾನ ಮಾಡೋಣ. ನಮ್ಮ ಮೇಲೆ ಇಷ್ಟೆಲ್ಲ ಅವ್ರು ಉಪಕಾರ ಮಾಡಿದಾರೆ ಅಂದ್ರೆ ಒಂದು ಅವ್ರು ಸ್ಮರಣೆ ಮಾಡೋದು ನಮಗೆ ಒಂದು ವರದಾನ ಆಗ್ತೈತಿ. ಅದರ ನಂತರ 27ನೇ ತಾರೀಕು ಏನೈತೆ ಪ್ರಮುಖವಾದಂಥ ಕಾರ್ಯ ಮೆರವಣಿಗೆ. ಆ ದಿವಸ ಎಲ್ಲರೂ ಕೂಡೋಣ. ಆಗಲೇ ಬಂದು ಪತ್ರಿಕೆ ಹಚ್ಚಿ ಹೋಗಿದ್ದಾರೆ. ಒಂದು ನಮ್ಮ ದೃಷ್ಟಿಯಿಂದ ನಾವೆಲ್ಲರೂ ಬಂದೊಮ್ಮೆ ಹೇಳೋಣ ಅಂತ ಬಂದಿದ್ದೀವಿ. ಎಲ್ಲ ಸಾವಿಕರು ಏನು ಮಾಡ್ರಿ, ಕಾರ್ಯಕ್ರಮಕ್ಕೆ ಬನ್ನಿ. ನೇತೃತ್ವ ಇತ್ತಲ್ಲ, 2 ವರ್ಷ ಆತ ನೇತೃತ್ವ ಸಾಕ್ಷಾತ್ ಇಲ್ಲ. ಹಿಂಗೆ ಸ್ವಪ್ನದಾಗೂ ಕಾಣಿಸಿದ್ದಿಲ್ಲ. ಹಿಂಗೆ ಆದಿತ್ತು ನಾವು ಪಕ್ಕಾ ವಿಷಯ ಇತ್ತು. ಇನ್ನೊಂದು 6-7 ವರ್ಷ ವಿಕಲ್ಪ ಮಾಡುವಂಥ ವಿಷಯ. ಅದನ್ನು ನಿಷ್ಕಾಳಜಿಯಾಗಿ ನಾವು ಸ್ಟೆಪ್ ಬೈ ಸ್ಟೆಪ್ ಹೊಂಟಿದ್ವಿ. ಯಾವ ವಿಷಯ ಇವತ್ತ ಮಾಡಿ ತೆಗಿಬೇಕಾಗಿತ್ತು ಅದನ್ನು ಒಂದು ವಾರದ ನಂತರ 6-7 ದಿವಸ ನಂತರ ಮಾಡೋಣ ಅಂತ ಹಿಂಗೆ ಭಾವನಾದಾನ ಹೊಂಟಿದ್ವಿ. ಕಲ್ಪನಾ ಆ ಟೈಮ್ದೊಳಗೆ ಅದು ಈಗ ತಪ್ಪು ಕಲ್ಪನಾ ಆಯ್ತು. ಅಕಸ್ಮಾತ್ ಆಚಾರ್ಯ ಹಂಗೆ ಸಮಾಧಿ ಸಲ್ಲಿನ ಸಂದರ್ಭ ಬಂತು. ಆಚಾರ್ಯ ಸಮಾಧಿ ಆಯಿತು. ಖರೆ ಅವ್ರದ್ದು ಏನೊಂದು ತಪಸ್ಸಾದ ಪ್ರಭಾವ ಐತಿ. ಅವ್ರ ಪುಣ್ಯ ಪರಮಾನು ಇದ್ದಾವೆ. ಅವು ಎಲ್ಲ ಕಡೆ ತಂತ ಪ್ರೇರಿತಿದ್ದಾವೆ. ಒಮ್ಮೆ ಆಗ್ತೈತಿ. ನಮ್ದು ಇದು ಹೊಸಕ್ಷೇತ್ರದ ನಿಯಮನ ಹೀಗೈತಿ. ಮನೆಯೊಳಗೆ ಹಿರಿಯರಿಲ್ಲ, ದೊಡ್ಡವರಿಲ್ಲ, ಇದ್ದ ಟೈಮ್ದಾಗ ಅವ್ರನ್ನ ಪೂಜೆ ಮಾಡೋಂಗಿಲ್ಲ. ಅವ್ರು ಹೋದ ನಂತರ ಅವ್ರು ನೆನೆಸುವಂತೇಳಿ ಫೋಟೋ ಪೂಜೆ ಮಾಡಕ್ಕಂತೇಳಿ ಆ ಸ್ಥಿತಿನ ಹಂಗೆ ಐತಿ. ಏನು ಆಚಾರ್ಯ ಒಂದು ಯಾವುದೋ ಒಂದು ಮಾರ್ಗ ಪ್ರಶಸ್ತ ಮಾಡಿ ಹೋಗಿದ್ದಾರೆ ನೋಡ್ರಿ. ಅದು ನೋಡಿದ್ರೆ ಭಾಳ ಅಂದ್ರೆ ಅದಕ್ಕಿಂತ ಎಷ್ಟೋ ಗತಿ ಒಳಗೆ ಉಣ್ಣದೊಳಗೆ ವೃದ್ಧಿ ಆಗೈತಿ. ಪ್ರತಿಯೊಂದು ವಿಷಯದೊಳಗೆ ವೃದ್ಧಿ ಆಗೈತಿ. ಯಾಕಂದ್ರೆ ನಾ ವಿಷಯ ಏನು ಹೇಳಕತ್ತಿದ್ದೀನಿ, ಇದು ಸಾಕ್ಷಾತ್ ಅನುಭವ ಮಾಡಿದ ವಿಷಯ ಐತಿ. ಸಂಘದೊಳಗೆ ಎಷ್ಟು ಮಹಾರಾಜರಿದ್ದಾರ, ದೊಡ್ಡವ್ರ ಮಹಾರಾಜರು, ಹಿರಿಯ ಮಹಾರಾಜರಿದ್ದಾರ. ಅವರೆಲ್ಲರೂ ಕೂಡ ತಮ್ಮ ಸಂಘದ ಯಾವ ರೀತಿ ಕರ್ಮಚಾರಿಗಳ ಸಂಘಾಟ ತಗೊಳ್ಳೋದಾಗ್ರಿ ಅಥವಾ ಹಿಂಗೆ ಸಮಾಜ ಅಂದಿ ಅದು ಮೊದಲಿನ ಆಚರಿಸಿದ್ದು ನೋಡು, ಅದಕ್ಕಿಂತ ಹೆಚ್ಚಿನ ಕಂಟ್ರೋಲ್ ಅವ್ರ ಶಿಷ್ಯರು ಮಾಡ್ಕೊತ ಹೊಂಟಿದ್ದಾರೆ. ಮತ್ತು ಇದು ಕಣ್ಣಿಗೆ ಕಾಣಿಸಿ ಬರಾಕತ್ತೈತಿ. ಅವ್ರದ್ದು ಬಿಟ್ಟು ನಾ ಸ್ವತಃ ನಾ ವಿಷಯ ಹೇಳ್ತೇನೆ. ಇದ್ದಾಗ ನಾ ಇಷ್ಟು ಪ್ರಗತಿ ಮಾಡಲಿಲ್ಲ. ಅದ್ರ ನಂತರ ಒಂದು 5-6 ತಿಂಗಳು ವಿಕಲ್ಪ ಅನ್ನಿಸ್ತು. ನಂತರ ಅತಿ ಪ್ರಗತಿ ಹಾಕೊಂತ ಹೋಯ್ತು. ಮಾಡಿದಾಗಲಿಲ್ಲ, ತಾನ ಶುರುವಾಯ್ತು. ವಿಷಯ ಹಿಂಗೆ ಆಗ್ತೈತಿ. ಮಹಾಪುರುಷ ಏನೊಂದು ಭಾವನಾ ಭಾವೇಶ್ ಹೋಗಿರ್ತಾರೆ ನೋಡ್ರಿ, ಅದರ ಪ್ರಭಾವ ಎಲ್ಲಿ ತನಕ ಅವ್ರು ತಪಸ್ಸದ ಪ್ರಭಾವ ಬಿದ್ದಿರ್ತೈತಿ. ಅದು ಅಲ್ಲಿ ಬಿದ್ದಿರ್ತೈತಿ. ಮುಂದದ್ದು ಎಷ್ಟು ವರ್ಷದ ತನಕ ಇರ್ತೈತಿ. ಕುಂದು ಆಚಾರ್ಯರು ಯಾವಾಗ ಸಾಧನಾ ಮಾಡಿ ಸಮಯ ಸಾರಿ ಬಂದು ಹೋಗಿದ್ರು, ಅದರೊಳಗೆ ಏನು ಅಂತಾರಿಲ್ಲ, ಸಹನಶೀಲತಾ ಸಹನಶಕ್ತಿ ಕಮ್ಮಿ ಆಗೈತಿ. ಬೇರೆ ಆಧ್ಯಾತ್ಮ ಲೋಪ ಆಗಿಲ್ಲ. ಅವರಿದ್ದಂಥ ಸಮಯದೊಳಗಿನ ಒಂದು ಆಧ್ಯಾತ್ಮ ಏನಿತ್ತು, ಒಂದು ಸಾಧನ ಇತ್ತು, ಅಷ್ಟು ಉತ್ಕೃಷ್ಟ ಸಾಧನ ಇಲ್ಲ. ಖರೆ ಆಧ್ಯಾತ್ಮ ಲೋಪ ಆಗಿಲ್ಲ. ಇದ್ದಂಥ ಭಾವಲಿಂಗಿ ಮನಿ ಮಹಾರಾಜ ಕಡೆ ಏನೋ ಒಂದು ಸಾಧನ ಐತಿ ನೋಡು, ಒಂದು ಸಮಯ ಸಾಧನ ಐತಿ. ಅದು ಅದಕ್ಕೆ ಒಂದು ಸ್ವಾಮಿಗಳ ಪ್ರಭಾವ ಇನ್ನೂ ಲೋಪ ಆಗಿಲ್ಲ ಐತಿ. ಅಂತಿಮ ಸಮಯದಾಗ ಉಳಿತೈತಿ. ಹಂಗೆ ಆಚಾರ್ಯರು ಏನೊಂದು ಸಾಧನ ಮಾಡಿ ಅದೊಂದು ಆಧ್ಯಾತ್ಮಿಕ ಜೀವನ ಜೀವಿಸಿ ಹೋಗಿದಾರ. ಆಚಾರ್ಯಗಳು ತಂದಿದ್ದಾರೆ. ಅದು ಆಚಾರ್ಯನ ಅವರ ಜೀವನದ ಒಂದು ಆಧ್ಯಾತ್ಮಿಕದಾದ ಮುಗಿಯಂಗಿಲ್ಲ, ಉಳಿತೈತಿ. ಹಂಗ ಕಾಲಕ್ರಮೇಣ ಹಾನಿ ಜರೂರು ಆಗ್ತೈತಿ. ಇವತ್ತು ಹಾನಿ ಅನ್ನಕ್ಕೆ ಬರಂಗಿಲ್ಲ. ಯಾಕಂದ್ರೆ ಪ್ರಕೃತಿ ನಿಯಮ ಐತಿ. ಹುಂಡಾವ ಸರಪಣಿ ಕಾಲ ಪಂಚಮ ಕಾಲ ಐತಿ. ಪಂಚಮ ಕಾಲದೊಳಗೆ
ಹಾನಿ ಅನ್ನಿಸ್ತೈತಿ. ಈಗ ವೃದ್ಧಿ ಕಾಲ ಐತಿ, ಹಾನಿದೊಳಗೂ ವೃದ್ಧಿ ಕಾಲ ಐತಿ. ಹೆಂಗೆ ಸಮುದ್ರದೊಳಗೆ ಲಹರಿ ಇರ್ತಾವ ತೆರೆಗಳ ಅಲೆಗಳೊಳಗೂ ಹಾನಿ ವೃದ್ಧಿ ಆಗ್ತದೆ. ಹಾನಿನ ಆಯ್ತು ಅಂದ್ರೆ ಸಮುದ್ರದ ನೆಲಕ್ಕೆ ಹತ್ತೈತಿ. ಸಮುದ್ರದ ಅಲೆಗಳು ಇರ್ತಾವಲ್ಲ ಅವು ಹಾನಿನ ಹಾಕೊಂತ ಹೋದ್ರೆ ನೆಲಕ್ಕೆ ಹತ್ತುವಲ್ಲ ಅವು, ಹಂಗಾಗಂಗಿಲ್ಲ. ಅದರೊಳಗೂ ಏರಿಳಿತ ಇರ್ತೈತಿ. ಈಗ ಸದ್ಯ ಏನೈತಿ, ಆಚಾಸ್ತಿ ಕಾಲದಿಂದ ಹಿಡ್ಕೊಂಡು ಇದು ವೃದ್ಧಿ ಕಾಲ ಐತಿ. ವೃದ್ಧಿ ಕಾಲದೊಳಗೆ ಅಲ್ಲಿ ನಾವು ನಿಶ್ಚಿತ ನಿಲ್ಲಂಗಿಲ್ಲ, ತಾನ ಅದು ಪ್ರಶಸ್ತ ಆಗ್ತೈತಿ, ವೃದ್ಧಿ ಹಾಕೊಂತಾನೆ ಹೋಗ್ತೈತಿ. ಅಂತ ವೃದ್ಧಿ ಕಾಲದೊಳಗೆ ನಾವು ಏನು ಮಾಡ್ತೀವಿ, ವೃದ್ಧಿಯ ಸಂಖ್ಯಾ ಸಾವಕ ಸಂಖ್ಯಾ ಭಾಳ ಹೆಚ್ಚಿಗೆ ಆಗ್ತೈತಿ, ಹಂಗೂ ಇರಂಗಿಲ್ಲ.